ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಳಿ ಹೋಳಿಗೆ ಮಾಡ್ತಾ ಇದ್ದೀನಿ. ಈ ಬಿಳಿ ಹೋಳಿಗೆ ಬೆಳಗ್ಗೆ ಟಿಫನಿಗಾಗಲಿ, ಮಧ್ಯಾಹ್ನದ ಊಟಕ್ಕಾಗಲಿ, ರಾತ್ರಿ ಊಟಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ವೈಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಪಲ್ಯ, ಒಂದು ಚಟ್ನಿ ಅಥವಾ ಮಾವಿನ ಹಣ್ಣು ಇದ್ದರೆ ಮಾವಿನ ಹಣ್ಣಿನ ಸೀಕರಣೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಣಕ ರೆಡಿ ಮಾಡ್ಕೋಬೇಕು. ಕಣಕಕ್ಕೆ ನಾನಿಲ್ಲಿ 1 ಪಾವಷ್ಟು ಚಿರೋಟಿ ರವೆ, ಒಂದು ಅರ್ಧ ಪಾವನಷ್ಟು ಮೈದಾ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಹೋಗ್ತಾಯಿದ್ದೀನಿ. ಒಂದು ಅರ್ಧ ಕಲಿಸ್ಕೊಂಡು ನಂತರನ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ನಂತರನ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಆವಾಗ ಕೈಗೂ ಅಂಟಲ್ಲ, ಪಾತ್ರೆಗೂ ಅಂಟಲ್ಲ, ಹಿಟ್ಟು ತುಂಬ ಚೆನ್ನಾಗಾಗುತ್ತೆ ಮತ್ತು ಆ ಹಿಟ್ಟು ಕೂಡ ಸಾಫ್ಟಾಗಿ ಬರುತ್ತೆ. ತುಂಬ ಎಣ್ಣೆ ಹಾಕೋದಿಲ್ಲ, ಏನು ಬೇಡ, 1-2 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಕೆಲವರು ಮೈದಾ ಹಿಟ್ಟನ್ನು ಬಳಸೋದಕ್ಕೆ ಇಷ್ಟಪಡಲ್ಲ, ಅಂಥವ್ರು ಗೋಧಿ ಹಿಟ್ಟನ್ನು ಬೇಕಾದರೂ ಕಲಿಸ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಹಿಟ್ಟನ್ನೆಲ್ಲ ಕಲಸಿ 1 ಅವರಷ್ಟು ನೆನೆಯೋದಕ್ಕೆ ಬಿಡಬೇಕು. ಏಕೆಂದರೆ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಂತರನ ಬಿಳಿ ಹೋಳಿಗೆ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಹೂರಣ ರೆಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟಿನ ಹೂರಣ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಪಾತ್ರೆ ಬಿಸಿ ಇಟ್ಟು 1-2 ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾಯಿಸ್ಕೊಂಡು, ನಂತರ ಕುದಿ ಬರೋ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನ ಇಲ್ಲಾಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡನ್ನೂ ಹಾಕಿದ ನಂತರನ ಕುದಿಯುವಂತಹ ನೀರಿಗೆ ಹಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ತಿರುಗಿಸೋ ಥರ ತಿರುಗಿಸ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಏನು ಬೇಯಿಸ್ಕೊಳ್ಳೋದು ಬೇಡ, ಕುದಿಯೋ ನೀರಿಗೆ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಗಟ್ಟಿಯಾಗಿ ತಿರುಗಿಸ್ಕೊಳ್ಬೇಕು, ಮುದ್ದೆಗಿಂತ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಯಾವ ಹದಕ್ಕೆ ತಿರುಗಿಸ್ಕೊಳ್ತಾ ಇದ್ದೀನೋ ಅಷ್ಟು ತಿರುಗಿಸ್ಕೊಂಡ್ರೆ ಸಾಕು. ಮತ್ತು ಹಿಟ್ಟನ್ನು ಎಕ್ಸ್ಟ್ರಾ ಬೇಯಿಸೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಮುದ್ದೆ ಥರ ತಿರುಗಿಸ್ಕೊಂಡು ಫ್ಲೇಮ್ನ ಆಫ್ ಮಾಡಿದರೆ ಸಾಕು. ಮತ್ತು ನೀರಿಗೆ ಇಂತಿಷ್ಟೇ ಪ್ರಮಾಣದ ಹಿಟ್ಟು ಅಂತ ಏನು ಅಳತೆ ಇಲ್ಲ, ಆ ನೀರು ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸಾಕು. ಒಟ್ಟಲ್ಲಿ ಗಟ್ಟಿಯಾಗಿ ಸ್ವಲ್ಪ ಮುದ್ದೆಗಿಂತಲೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ಬೆಂದಂತಹ ಹಿಟ್ಟನ್ನು ಒಂದು ಅಗಲವಾದ ಪಾತ್ರೆಗೆ ತಕ್ಕೊಂಡು ಸ್ವಲ್ಪ ಆರಿದ ನಂತರನ ಚೆನ್ನಾಗಿ ನಾದ್ಕೋಬೇಕು. ಕೈಯನ್ನು ನೀರಲ್ಲಿ ಡಿಪ್ ಮಾಡ್ತಾ ಚೆನ್ನಾಗಿ ನಾದ್ಕೋಬೇಕು. ನೀರೆಲ್ಲ ಹಾಕಬಾರ್ದು, ಜಸ್ಟ್ ಕೈಯನ್ನು ಡಿಪ್ ಮಾಡ್ತಾ ನಾದ್ಕೋಬೇಕು. ಒಟ್ಟಲ್ಲಿ ಗಂಟಿಲ್ದಂಗೆ ಸಾಫ್ಟಾಗೆ ಚೆನ್ನಾಗಿ ನಾದ್ಕೊಂಡ್ರೆ ಸಾಕು. ಇವಾಗ ಕಣಕನೂ ಸಹ ಚೆನ್ನಾಗಿ ನೆಂದಿದೆ. ಇವಾಗ ನಮಗೆ ಹೋಳಿಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಕ್ಕಿ ಹಿಟ್ಟಿನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಂತರನ ಬಿಳಿ ಹೋಳಿಗೆ ತಟ್ಟಬೇಕು. ಬಿಳಿ ಹೋಳಿಗೆ ತಟ್ಟೋದಕ್ಕೆ ಮೊದಲಿಗೆ ನಾವು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣಕ ತಗೊಂಡು ಈ ಥರನ ಮೊದಲಿಗೆ ಸ್ವಲ್ಪ ಅಗಲ ಮಾಡಿ ಅದರಲ್ಲಿ ನಾವು ಹೂರಣ ಯಾವ ರೀತಿ ತುಂಬ್ತೀವೋ ಅದೇ ರೀತಿನ ಅಕ್ಕಿ ಹಿಟ್ಟಿನ ಉಂಡೆನ ತುಂಬಬೇಕು. ನಮಗೆ ಹೋಳಿಗೆ ತಟ್ಟಕ್ಕೆ ಬರಲ್ಲ ಅಂತ ಅಂದವರು ಈ ಥರ 1-2-3 ಸಲನ ಈ ಬಿಳಿ ಹೋಳಿಗೆ ಮಾಡಿದರೆ ಆರಾಮ ಹೋಳಿಗೆ ತಟ್ಬೋದು, ತುಂಬ ಈಸಿ ಆಗುತ್ತೆ. ಇವಾಗ ತುಂಬಿಕೊಂಡಂತಹ ಅಕ್ಕಿ ಹಿಟ್ಟನ್ನು ಇವಾಗ ನಾನು ಯಾವ ರೀತಿ ಲಟ್ಟಿಸ್ತೀನೋ ಆ ರೀತಿ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನಾನಿಲ್ಲಿ ಹೋಳಿಗೆ ತಟ್ಟೋದಕ್ಕೆ ಆಯಿಲ್ ಕವರ್ ತೊಗೊಂಡಿದ್ದೀನಿ. ನಿಮಗೆ ಆಯಿಲ್ ಕವರಲ್ಲಿ ಬರಲ್ಲ ಅಂತ ಅಂದರೆ ಹೋಳಿಗೆ ಪೇಪರ್ನಲ್ಲಿ ಮಾಡ್ಕೋಬೋದು, ಅದು ಮತ್ತು ಬಾಳೆದೆಲೆಯಲ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಮೊದಲೇ ಸ್ವಲ್ಪ ಕೈಯಲ್ಲಿ ತಟ್ಟಿ ಈ ಥರ ಲಟ್ಟಣಿಗೆಯಲ್ಲಿ ನಿಧಾನಕ್ಕೆ ಲಟ್ಟಿಸಿ ಮತ್ತು ಎಲ್ಲೆಲ್ಲಿ ದಪ್ಪ ಇರುತ್ತೋ ಅಲ್ಲಲ್ಲಿ ಕೈಯಲ್ಲಿ ಚೆನ್ನಾಗಿ ಇನ್ನೊಂದು ಸಲ ತಟ್ಕೊಂಡ್ರೆ ಈಕ್ವಲ್ಲಾಗಿ ಚೆನ್ನಾಗಿ ಬರುತ್ತೆ. ನಂತರನ ನಾವು ಹಂಚಿಗೆ ಸ್ವಲ್ಪ ತಳಕ್ಕೆ ಎಣ್ಣೆ ಹಾಕಿ ಇವಾಗ ನಿಧಾನಕ್ಕೆ ನಾನು ಇಲ್ಲಿ ಕೈಯಲ್ಲೇ ತಗೊಳ್ತಾ ಇದ್ದೀನಿ. ನೀವು ಹೋಳಿಗೆ ಪೇಪರಲ್ಲಾದರೆ ಡೈರೆಕ್ಟಾಗಿ ಹಂಚಿನ ಮೇಲೆ ಹಾಕ್ಬೋದು. ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಮಾಮೂಲಿ ಹೋಳಿಗೆ ಅಥವಾ ಚಪಾತಿ ಯಾವ ರೀತಿ ಬೇಯಿಸ್ತೀವೋ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು. ನಾವು ಮಾಮೂಲಿ ಸ್ವೀಟ್ ಹೋಳಿಗೆ ಮಾಡಬೇಕಾದ್ರೆ ತಿರುಗ್ಸಾಕೋದು ಅದು ಕಷ್ಟ, ಇದೇನು ಅಷ್ಟು ಕಷ್ಟ ಅಂತ ಅನ್ಸಲ್ಲ, ಈಸಿಯಾಗಿ ತಿರುಗ್ಸಾಕ್ಬೋದು. ಬಿಳಿ ಹೋಳಿಗೆ ತಟ್ಟಬೇಕಾದ್ರೆ ಕಟ್ಟಾದರೂ ಕೂಡ ಏನೂ ಆಗೋಲ್ಲ, ಬೇಯಿಸ್ಬೇಕಾದ್ರೆ ಕಟ್ಟಾದರೂ ಕೂಡ ಏನೂ ಆಗೋಲ್ಲ, ಆರಾಮ ಬೇಯಿಸ್ಬೋದು, ತಟ್ಬೋದು. 1-2-3 ಟೈಮು ಇದನ್ನು ಮಾಡ್ಕೊಬಿಟ್ರಿ ಅಂತಂದರೆ ಆರಾಮ ಸ್ವೀಟ್ ಹೋಳಿಗೆನೂ ಸಹ ಮಾಡ್ಕೋಬೋದು. ಇವಾಗ ನಾವು ಮಾಮೂಲಿ ಯಾವ ರೀತಿ ಚಪಾತಿ ಬೇಯಿಸ್ಕೊತೀವೋ ತಿರುಗಿಸಿ ಹಾಕಿ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ಊರ ಕಡೆ ಎಲ್ಲ ಈ ಥರ ಬಿಳಿ ಹೋಳಿಗೆಗೆಲ್ಲ ಎಣ್ಗಾಯಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಗಾಯಿ, ಹೀರೆಕಾಯಿನ ಎಣ್ಗಾಯಿ ಅಥವಾ ದಪ್ಪ ಮೆಣಸಿನ್ಕಾಯಿ ಅಂತ ಬರುತ್ತೆ, ಅದಕ್ಕೆ ದೊಣ್ಣೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ, ಆದ್ರದ್ದು ಎಣ್ಗಾಯಿ ಎಲ್ಲ ಚೆನ್ನಾಗಿರುತ್ತೆ. ಚಟ್ನಿ ಮಾಡಬೇಕು ಅಂತಂದರೆ ಕಾಯಿ ಚಟ್ನಿನೂ ಮಾಡ್ತಾರೆ, ಅದ್ರ ಜೊತೆ ಖಾರ ಚಟ್ನಿನೂ ಮಾಡ್ತಾರೆ. ಇನ್ನೊಂದು ಮೆಂತ್ಯ ಚಟ್ನಿ ಅಂತ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ.
ಮಾವಿನ ಹಣ್ಣಿನ ಸೀಸನ್ನಲ್ಲಾದರೆ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾರೆ. ಮಾಮೂಲಿ ಮನೆಯಲ್ಲಿ ಸ್ವೀಟ್ ಹೋಳಿಗೆ ಮಾಡಿದಾಗೆಲ್ಲ ರೆಗ್ಯುಲರಾಗಿ ಈ ಬಿಳಿ ಹೋಳಿಗೆನೂ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ನಿಮಗೆ ಒಂದು ಸಲ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿದರೆ ಇನ್ನೊಂದು ಸಲ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಬಿಳಿ ಹೋಳಿಗೆ ಮಧ್ಯಾಹ್ನ ಆದರೂ ಕೂಡ ಗಟ್ಟಿಯಾಗಲ್ಲ, ಅದೇ ರೀತಿ ಸಾಫ್ಟಾಗಿ ಇರುತ್ತೆ. ಹಾಗಾಗಿ ಲಂಚ್ ಬಾಕ್ಸಿಗೂ ಸಹ ಚೆನ್ನಾಗಿರುತ್ತೆ. ಇದ್ರ ಜೊತೆ ಪಲ್ಯನೋ ಚಟ್ನಿನೋ ಮಾಡಿ ಲಂಚ್ ಬಾಕ್ಸಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಬಿಸಿಯಾದ ಬಿಳಿ ಹೋಳಿಗೆ ರೆಡಿ ಆಯಿತು. ಈ ಬಿಳಿ ಹೋಳಿಗೆ ಜೊತೆ ನಾನು ಕ್ಯಾಪ್ಸಿಕಮ್ಮು, ಬೀನ್ಸು, ಟೊಮೆಟೊ ಹಾಕಿ ಪಲ್ಯ ಮಾಡಿದ್ದೆ. ಅದ್ರ ಜೊತೆ ಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಬೇರೆ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.